ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ ಎಲ್ಲರಿಗೂ. ಕೆಲವೊಂದು ಇತಿಹಾಸದ ಕಥೆಯನ್ನು ಆಧರಿಸಿ ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ಜನ್ಮ ಕಥೆಯೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಭೂಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ಸ್ಥಾಪನೆಗಾಗಿ ಪರಮಾತ್ಮನು ಧರೆಗಿಳಿಯುತ್ತಾನೆ. ಅಂತೆಯೇ ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ದೇವತೆಗಳ ಶಕ್ತಿ ಕುಗ್ಗುತ್ತಿತ್ತು. ಅಸುರರು ಲೋಕವನ್ನು ಆಳಲು ಪ್ರಾರಂಭಿಸಿದ್ದರು. ವಿಶೇಷವಾಗಿ ಮಹಿಷಾಸುರನೆಂಬ ಅಸುರನ ಸಹೋದರಿ ಮಹಿಷಿ ತೀವ್ರ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಪಡೆದಿದ್ದಳು. ತನ್ನನ್ನು ಯಾವ ಪುರುಷನೂ ಅಥವಾ ದೇವರು ಅಥವಾ ಅಸುರನೂ ಕೂಡ ಕೊಲ್ಲಬಾರದು ಎಂದು. ಬ್ರಹ್ಮನು ಆಕೆಗೆ, ನೀನು ಕೇಳಿದಂತೆ ವರ ಸಿಗಲಿ, ಆದರೆ ಒಂದು ಷರತ್ತು ಇದೆ. ವಿಷ್ಣು ಮತ್ತು ಶಿವರ ಪುತ್ರನಿಂದ ಮಾತ್ರ ನಿನ್ನ ಸಂಹಾರವಾಗಲಿ ಎಂದು ವರ ನೀಡಿದ್ದರು. ಆಗ ಮಹಿಷಿಗೆ ಬ್ರಹ್ಮದೇವರು ಹೇಳಿದ ಮಾತು ಅಸಾಧ್ಯವೆಂದೆನಿಸಿತ್ತು. ಏಕೆಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಪುರುಷ ದೇವತೆಗಳು. ಅವರಿಬ್ಬರಿಗೂ ಪುತ್ರ ಹೇಗೆ ಸಾಧ್ಯ ಎಂದು ಗರ್ವದಿಂದ ಅವಳು ಲೋಕವನ್ನು ಇನ್ನೂ ಹಿಂಸಿಸಲು ಆರಂಭಿಸಿದ್ದಳು. ಮಹಿಷಿಯ ಅಟ್ಟಹಾಸದಿಂದ ದೇವತೆಗಳು ಕಂಗೆಟ್ಟಿದ್ದರು. ಇಂದ್ರ, ಅಗ್ನಿ, ವಾಯು, ವರುಣ ಹೀಗೆ ಎಲ್ಲಾ ದೇವತೆಗಳು ಸೇರಿ ತ್ರಿಮೂರ್ತಿಗಳ ಬಳಿ ಹೋಗಿ ಮೊರೆಯಿಟ್ಟರು. ಶಿವ ಮತ್ತು ವಿಷ್ಣು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲೇಬೇಕೆಂದು ತೀರ್ಮಾನಿಸಿದರು. ಆಗ ವಿಷ್ಣು ದೇವ ಲೋಕರಕ್ಷಣೆಗೆ ನಾನು ಮೋಹಿನಿ ರೂಪ ತಾಳುತ್ತೇನೆ ಎಂದು ಒಪ್ಪಿಕೊಂಡರು. ಮುಂಚೆ ಒಮ್ಮೆ ಸಮುದ್ರ ಮಂಥನದ ವೇಳೆ ಅಮೃತವನ್ನು ಅಸುರರು ಪಡೆದುಕೊಳ್ಳುವ ಸಂದರ್ಭ ಬಂದಾಗ ವಿಷ್ಣುವು ಮೋಹಿನಿಯಾಗಿ ರೂಪಾಂತರಗೊಂಡಿದ್ದರು. ಆ ಮೋಹಿನಿ ರೂಪವೇ ಅಸುರರನ್ನು ಮರುಳುಗೊಳಿಸಿ ದೇವತೆಗಳಿಗೆ ಅಮೃತವನ್ನು ಒದಗಿಸಿತ್ತು. ಅದೇ ಮೋಹಿನಿ ರೂಪದಲ್ಲಿ ವಿಷ್ಣು ಶಿವನ ಮುಂದೆ ಈಗಲೂ ಪ್ರತ್ಯಕ್ಷವಾದರು. ಹೀಗೆ ಶಿವ ಮತ್ತು ವಿಷ್ಣುವಿನ ಶಕ್ತಿಯಿಂದ ಒಂದು ಮಹಾನ್ ಶಕ್ತಿಯು ರೂಪುಗೊಂಡಿತು. ಆ ಶಕ್ತಿಯೇ ಅಯ್ಯಪ್ಪ ಸ್ವಾಮಿಯಾಗಿ ಭೂಮಿಗೆ ಅವತರಿಸಿದರು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ಈ ದೈವಿಕ ಶಕ್ತಿಯು ಭೂಮಿಯಲ್ಲಿ ಶಿಶುವಾಗಿ ಅವತರಿಸಿದ್ದು ಯಾವುದೋ ಒಂದು ಮನೆಯಲ್ಲಿ ಅಲ್ಲ, ದಟ್ಟ ಅರಣ್ಯದ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ, ಪಂಪಾ ನದಿಯ ತಟದಲ್ಲಿ. ಕೇರಳದ ಪಾಂಡಲಂ ರಾಜ್ಯದ ರಾಜನಾದ ರಾಜಶೇಖರ ಪಾಂಡಲಂ ಅವರಿಗೆ ಸಂತಾನವಿರಲಿಲ್ಲ. ಒಂದು ದಿನ ಅವರು ಬೇಟೆಗೆಂದು ಹೋಗಿದ್ದಾಗ ಪಂಪಾ ನದಿಯ ತಟದಲ್ಲಿ ಒಂದು ಚಿಕ್ಕ ಮಗುವು ಅಳುತ್ತಿರುವುದು ಕೇಳಿಸಿತು. ಆ ಮಗುವು ಚಿನ್ನದ ಕಂಠಾಭರಣವನ್ನು ಧರಿಸಿತ್ತು. ಅದರ ಮುಖದಲ್ಲಿ ಅಪಾರವಾದ ತೇಜಸ್ಸು ಹಾಗೂ ಕಣ್ಣುಗಳಲ್ಲಿ ಕಾಂತಿ. ರಾಜನು ಆಶ್ಚರ್ಯದಿಂದ ಈ ಮಗು ಯಾರೆಂದು ಸುತ್ತಲೂ ನೋಡುತ್ತಿರುವಾಗ ಅಂತರಿಕ್ಷದಿಂದ ಒಂದು ಧ್ವನಿ ಕೇಳಿಸಿತು. ರಾಜಶೇಖರ, ಈ ಮಗುವು ಸಾಮಾನ್ಯ ಮಗುವಲ್ಲ, ಲೋಕರಕ್ಷಣೆಗೆಂದು ಬಂದವನು. ನೀನು ಈ ಮಗುವನ್ನು ನಿನ್ನ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಸಾಕು ಎಂದು. ರಾಜಶೇಖರನು ತುಂಬಾ ಸಂತೋಷದಿಂದ ಆ ಮಗುವನ್ನು ಎತ್ತಿಕೊಂಡು ತನ್ನ ಅರಮನೆಗೆ ಹೊರಟನು. ಅರಮನೆಯಲ್ಲಿ ಮಗುವಿಗೆ ನಾಮಕರಣ ಮಾಡಲೆಂದು ಸಕಲ ಸಿದ್ಧತೆ ನಡೆಸಿದನು. ಮಗುವು ಚಿನ್ನದ ಕಂಠಾಭರಣ ಧರಿಸಿದ್ದರಿಂದ ಆ ಮಗುವಿಗೆ ಮಣಿಕಂಠ ಎಂದು ಹೆಸರಿಟ್ಟರು. ಶಿಶು ಮಣಿಕಂಠ ಅರಮನೆಗೆ ಕಾಲಿಟ್ಟ ಶುಭ ಸಂದರ್ಭವೆಂಬಂತೆ ರಾಜಶೇಖರನ ಮಡದಿ ರಾಣಿಯು ಇನ್ನೊಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಮಣಿಕಂಠ ಬಾಲ್ಯದಲ್ಲೇ ಅಪಾರ ಜ್ಞಾನ ಮತ್ತು ಶಕ್ತಿಯನ್ನು ಹೊಂದಿದ್ದ ಬಾಲಕ. ಗುರುಗಳಿಂದ ವೇದ, ಶಾಸ್ತ್ರ, ಯುದ್ಧ ಕಲೆ ಎಲ್ಲವನ್ನೂ ಅತೀ ಕಡಿಮೆ ಸಮಯದಲ್ಲಿ ಕಲಿತಿದ್ದನು. ಇತರ ಮಕ್ಕಳಿಗಿಂತ ವಿಭಿನ್ನವಾಗಿದ್ದ ಬಾಲಕ ಮಣಿಕಂಠನ ಏಳಿಗೆಯನ್ನು ಕಂಡ ರಾಣಿಗೆ ಅಸೂಯೆ ಹುಟ್ಟಿತು. ತನ್ನ ಮಗನೇ ಮುಂದಿನ ರಾಜನಾಗಬೇಕೆಂಬ ಅಪಾರ ಆಸೆಯಿಂದ ಮಣಿಕಂಠನ ಮೇಲೆ ದ್ವೇಷ ಬೆಳೆಸಿಕೊಂಡಳು. ಹಾಗೆಯೇ ಒಂದು ದಿನ ರಾಣಿಯು ಅಸ್ವಸ್ಥಳಾದಳು. ವೈದ್ಯರು ಈ ರೋಗಕ್ಕೆ ಔಷಧಿಯಾಗಿ ಹುಲಿ ಹಾಲನ್ನು ತರಬೇಕೆಂದು ಹೇಳಿದ್ದರು. ಇದು ಅಸಾಧ್ಯವಾದ ಕೆಲಸ. ಆದರೆ ರಾಣಿಯ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಆರಂಭಿಸಿತು. ಮಗು ಮಣಿಕಂಠನನ್ನು ಕಾಡಿಗೆ ಕಳಿಸಿ ಹುಲಿಯ ಹಾಲನ್ನು ತರಲು ಕಳಿಸುವುದು ಎಂದು. ಮಣಿಕಂಠನು ಹುಲಿಯ ಹಾಲು ತರಲು ಹೋದಾಗ ಹುಲಿಯ ಆಕ್ರಮಣದಿಂದ ಸಾಯಲಿ ಎಂದು
ಕೆಟ್ಟ ಆಲೋಚನೆ ಪ್ರಾರಂಭಿಸಿದಳು. ಆದರೆ ಮಣಿಕಂಠ ಶಾಂತನಾಗಿ, ನಾನು ಹೋಗಿ ಬರುತ್ತೇನೆ, ಹುಲಿಯ ಹಾಲನ್ನು ತರುತ್ತೇನೆ ಅಮ್ಮ ಎಂದು ಹೊರಟನು. ದಟ್ಟ ಅರಣ್ಯದ ಮಧ್ಯೆ ಬಾಲಕ ಮಣಿಕಂಠನು ಒಬ್ಬನೇ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಹುಲಿಯ ಗುಂಪು ಮಣಿಕಂಠನ ಎದುರು ಸಿಕ್ಕಿತು. ಮಣಿಕಂಠನ ದೈವಿಕ ಸ್ವರೂಪವನ್ನು ಕಂಡು ಎಲ್ಲಾ ಹುಲಿಗಳು ತಲೆಬಾಗಿದವು. ಅವನು ಒಂದು ಹುಲಿಯ ಮೇಲೆ ಕೂತು ಇನ್ನಿತರ ಹುಲಿಗಳೊಂದಿಗೆ ಅರಮನೆ ಕಡೆಗೆ ತೆರಳಿದನು. ಈ ದೃಶ್ಯವನ್ನು ಕಂಡು ಎಲ್ಲರೂ ಬೆರಗಾದರು. ರಾಣಿಗೆ ತನ್ನ ತಪ್ಪು ಅರಿವಾಯಿತು. ಅವಳು ಮಣಿಕಂಠನ ಪಾದಗಳಿಗೆ ಬಿದ್ದು ಕ್ಷಮೆ ಬೇಡಿದಳು. ಬಾಲಕ ಮಣಿಕಂಠನು ದಟ್ಟ ಅರಣ್ಯಗಳ ಮಧ್ಯೆ ಹುಲಿಗಳ ಹುಡುಕಾಟದಲ್ಲಿದ್ದಾಗ ಎದುರಿಗೆ ಋಷಿಮುನಿಯೊಬ್ಬರು ಪ್ರತ್ಯಕ್ಷವಾಗಿ ಮಣಿಕಂಠನ ಹುಟ್ಟು ಯಾವುದಕ್ಕಾಗಿ ಆಗಿತ್ತು, ಭೂಮಿಗೆ ಹರಿಹರ ಪುತ್ರ ಏಕೆ ಬಂದಿದ್ದನು ಎಂಬ ಸತ್ಯವನ್ನೆಲ್ಲ ತಿಳಿಸಿ, ಈ ಕೂಡಲೇ ನೀವು ಅಟ್ಟಹಾಸದಿಂದ ಮೆರೆಯುತ್ತಿರುವ ಆ ಮಹಿಷಿಯನ್ನು ಕೊಲ್ಲಲೇಬೇಕೆಂದು ಪ್ರೇರೇಪಿಸಿದರು. ಋಷಿಮುನಿಯ ಮಾತಿನಂತೆ ಬಾಲಕ ಮಣಿಕಂಠನು ಅರಮನೆಗೆ ತೆರಳಿದ ನಂತರ ತಂದೆಯಾದ ರಾಜರಾಜಶೇಖರನಿಗೆ ತನ್ನ ನಿಜ ಸ್ವರೂಪವನ್ನು ತಿಳಿಸಿ, ನಾನು ಹರಿಹರ ಪುತ್ರ, ಲೋಕ ರಕ್ಷಣೆಗೆ ಬಂದಿದ್ದೇನೆ. ಈಗ ನಾನು ಅರಮನೆಯಿಂದ ಹೊರಡುವ ಸಮಯವಾಗಿದೆ, ಹೊರಡಲು ಅಪ್ಪಣೆ ಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. 12 ವರ್ಷ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದ ಬಾಲಕ ಮಣಿಕಂಠನನ್ನು ಕಳುಹಿಸಿಕೊಡಲು ರಾಜಶೇಖರನಿಗೆ ತುಂಬಾ ದುಃಖವಾಗುತ್ತದೆ. ಆಗ ಬಾಲಕ ಮಣಿಕಂಠನು, ನಾನು ಶಬರಿಮಲೆಯಲ್ಲಿ ನೆಲೆಸುತ್ತೇನೆ. ನನ್ನನ್ನು ಹುಡುಕಿ ಬರುವ ಭಕ್ತಾದಿಗಳಿಗೆ ವರ್ಷಕ್ಕೊಮ್ಮೆ ಮಕರ ಸಂಕ್ರಮಣದ ದಿವಸ ಜ್ಯೋತಿಯ ರೂಪದಲ್ಲಿ ಪ್ರಕಟಗೊಳ್ಳುತ್ತೇನೆ ಎಂದು ಹೇಳಿ ಹೊರಡುತ್ತಾರೆ. ನಂತರ ಬಾಲಕ ಮಣಿಕಂಠನಿಗೂ ರಾಕ್ಷಸಿ ಮಹಿಷಿಗೂ ಯುದ್ಧ ಪ್ರಾರಂಭವಾಗುತ್ತದೆ. ಯುದ್ಧದಲ್ಲಿ ರಾಕ್ಷಸಿ ಮಹಿಷಿಯು ಮಣಿಕಂಠನಿಗೆ ಸೋತು ಶರಣಾಗುತ್ತಾಳೆ. ಅಯ್ಯಪ್ಪ ಸ್ವಾಮಿಯು ಶಬರಿಮಲೆಯಲ್ಲಿ ನೆಲೆಸಿದರು. ಸ್ವಾಮಿಯು ಹುಟ್ಟಿದ ಕತೆ ಕೇವಲ ಪೌರಾಣಿಕ ಕಥೆಯಲ್ಲ, ಇದು ಜೀವನದ ಪಾಠ. ಇವರು ಬ್ರಹ್ಮಚಾರಿ ರೂಪದಲ್ಲಿ ಇರುವುದು ಭಕ್ತರಿಗೆ ಶುದ್ಧತೆ, ನಿಯಮ, ಸಹನೆಯನ್ನು ಕಲಿಸುತ್ತದೆ. ಅಯ್ಯಪ್ಪ ಸ್ವಾಮಿಯು ಜ್ಯೋತಿಯ ರೂಪದಲ್ಲಿ ಮಕರ ಸಂಕ್ರಮಣದ ದಿನದಂದು ಇಂದಿಗೂ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಿದ್ದಾರೆ. ಭಕ್ತಾದಿಗಳು 41 ದಿನಗಳ ಕಠಿಣ ವ್ರತ, ಶುದ್ಧ ಮನಸ್ಸು, ಭೇದ ಭಾವವಿಲ್ಲದ ಭಕ್ತಿ ಇವೆಲ್ಲ ಅಯ್ಯಪ್ಪ ಸ್ವಾಮಿಯ ಮಾರ್ಗದ ಮೂಲ ತತ್ವಗಳು. ಅಯ್ಯಪ್ಪನಿಗೆ ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ವ್ಯತ್ಯಾಸವೇ ಇಲ್ಲ. ಇಂದಿಗೂ ಕೂಡ ಲಕ್ಷಾಂತರ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯ ಇರುಮುಡಿಯನ್ನು ಕಟ್ಟಿ 41 ದಿನಗಳ ಕಠಿಣ ವ್ರತವನ್ನು ಮಾಡಿ ಗುರುವಿನ ಸಹಾಯದ ಮೇರೆಗೆ 18 ಮೆಟ್ಟಿಲುಗಳನ್ನು ಏರಿ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಾರೆ. ಮಕರ ಸಂಕ್ರಮಣದ ದಿನದಂದು ಜ್ಯೋತಿಯ ರೂಪದಲ್ಲಿ ದರ್ಶನವನ್ನು ಪಡೆಯುತ್ತಾರೆ. ಶಬರಿಮಲೆ ಯಾತ್ರೆಯಲ್ಲಿ ಇರುಮುಡಿ ಕಟ್ಟು ಅತ್ಯಂತ ಮಹತ್ತರವಾದದ್ದು. ಇರುಮುಡಿ ಕಟ್ಟು ಎಂದರೆ 2 ಕಟ್ಟುಗಳು ಅಥವಾ 2 ಚೀಲಗಳು ಎಂದರ್ಥ. ಮುಂದಿನ ಒಂದು ಚೀಲದಲ್ಲಿ ತುಪ್ಪದ ತೆಂಗಿನಕಾಯಿ ಮತ್ತು ಶಬರಿಮಲೆ ತಲುಪಿದಾಗ ಬೇಕಾಗುವ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒಳಗೊಂಡಿರುತ್ತದೆ. ಹಾಗೆ ಹಿಂದಿನ ಚೀಲದಲ್ಲಿ ದಾರಿಯಲ್ಲಿ ಹೋಗಬೇಕಾದಾಗ ಭಕ್ತಾದಿಗಳಿಗೆ ಬೇಕಾಗುವಂತ ವಸ್ತುಗಳು ಒಳಗೊಂಡಿರುತ್ತವೆ. ಇಂದಿಗೂ ಕೂಡ ಲಕ್ಷಾಂತರ ಜನರು ತಮ್ಮ ಕಷ್ಟ, ದುಃಖ, ನೋವುಗಳಿಂದ ಮುಕ್ತಿ ಪಡೆಯಲು ಶಬರಿಮಲೆಗೆ ಪಾದಯಾತ್ರೆ ಮಾಡುತ್ತಾರೆ. ಅಯ್ಯಪ್ಪ ಸ್ವಾಮಿಯ ಒಂದು ನಾಮಸ್ಮರಣೆ ಸಾಕು, ಮನಸ್ಸಿಗೆ ಶಾಂತಿ, ಜೀವನಕ್ಕೆ ನೆಮ್ಮದಿಯ ದಾರಿ ಸಿಗುತ್ತದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ. ಈ ವಿಡಿಯೋವನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.